ಆಕ್ಚುಲಿ ಇದು ಎಳ್ನೇ ಕೊಯ್ಲಿಗೆ ಇಳ್ತಾ ಇರೋದು. ಆಕ್ಚುಲಿ ಫಸ್ಟ್ನೇ ಕೊಯ್ಲಿಗೆ ನಮ್ಮ ಬಂಡವಾಳ ಬಂದ್ಬಿಡ್ತು. ಒಂದನೇ ಕೊಯ್ಲಿಗೆ ಆಕ್ಚುಲಿ 1 ಟನ್ಗೆ ಬಂದ್ಬಿಡುತ್ತೆ. ಹೌದಾ? ಈ ಲಾಭ ನೀವು ಎಷ್ಟು ನಿರೀಕ್ಷೆ ಮಾಡ್ಬೋದು? 2.5 3 ಲಕ್ಷ ಮಾಡುತ್ತೆ. 3 ಲಕ್ಷ ರೂಪಾಯಿ ಲಾಭ ಮಾಡ್ಬೋದು. 35-40 ಗಂಟೆ ರೇಟ್ ಇದೆ. ಆಕ್ಚುಲಿ ಡೌನ್ ಆಕ್ಚುಲಿ ಇವಾಗ ಇದು 35-40 ಲಾಸ್ ಏನಿಲ್ಲ. ಡೌನ್ ಅಂದ್ರೂ ಇದು 35-40 ಸಿಗ್ತಾ ಇದೆ. 30 ಅಂದ್ರೆ ಇನ್ನ ಬೆಸ್ಟ್ ರೇಟ್ ಸಿಗುತ್ತೆ ಇದು. ಒಂದು 120 ಗಂಟೆ ಹಾಕಿದೆ ಮೇಡಮ್ ನಾವು. 120 ರೂಪಾಯಿ 1 ಕೆಜಿ. 1 ಕೆಜಿ ಆಗುತ್ತೆ. ಸೂಪರ್ ಸರ್. ಬೆಳೆ ಯಾವ ಸೀಸನ್ ಅಲ್ಲಿ ಬೆಳೆದ್ರೆ ಉತ್ತಮ ಅಂತ ಹೇಳ್ತೀರಾ ಸರ್? ಆಕ್ಚುಲಿ ಈ ಟೈಮಲ್ಲೇ ಬೆಳಿಬೇಕು ಮೇಡಮ್. ಆಕ್ಚುಲಿ ಇದು ಈ ಟೈಮಲ್ಲಿ. ಈ ಟೈಮ್ ಅಂದ್ರೆ ಫೆಬ್ರವರಿ ಇಂದ ಹಿಡಿದು ಮೇ ಜುಲೈ ಜೂನ್ ಗಂಟ ಬೆಳಿಬಹುದು. ಲಾಭನ ಕಾಣಬಹುದು. ರೇಟು ಇದೇ ಟೈಮ್ ಸಿಕ್ಕಲ್ಲ ಆಕ್ಚುಲಿ. ಹೌದಾ? ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವೈಟ್ ಬೀನ್ಸ್ ಬೆಳೆಯ ಬಗ್ಗೆ ನಾನಿವತ್ತು ಮಾಹಿತಿನ ನೀಡ್ತಾ ಇದ್ದೀನಿ. ಅತಿ ಕಡಿಮೆ ಬಂಡವಾಳವನ್ನು ಹೂಡಿ ಹೆಚ್ಚು ಲಾಭವನ್ನು ಗಳಿಸಬಹುದಾದಂಥ ಈ ವೈಟ್ ಬೀನ್ಸ್ ಬೆಳೆಯನ್ನು ನಂದನ್ ಎನ್ನುವ ಯುವ ರೈತರು ಈ ಒಂದು ಬೆಳೆಯನ್ನು ಬೆಳೆದು ಸಕ್ಸಸ್ಸನ್ನು ಕಂಡಿದ್ದಾರೆ. ಅವರು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಸಹ ಮಾಡ್ತಾರೆ, ವ್ಯವಸಾಯವನ್ನು ಸಹ ಮಾಡ್ತಾರೆ. ಎರಡರಲ್ಲೂ ಯಶಸ್ಸನ್ನು ಕಂಡಂತಹ ಮಾದರಿ ಯುವ ರೈತರ ತೋಟದಲ್ಲಿ ಇವತ್ತು ನಾವಿದ್ದೀವಿ. ಬನ್ನಿ, ಇವತ್ತು ಕಟಾವು ನಡೀತಾ ಇದೆ. ಬನ್ನಿ ಈ ಬೆಳೆಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಲಾಭಗಳೇನು, ನಷ್ಟಗಳೇನು, ಮಾರ್ಕೆಟ್ ವ್ಯಾಲ್ಯೂ ಹೇಗಿದೆ, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಸರ್ ನಮಸ್ತೆ. ಸರ್, ನಿಮ್ಮ ಹೆಸರೇನು, ಇದು ಯಾವ ಊರು ಅಂತ ನಮ್ಮ ರೈತ ಬಾಂಧವರಿಗೆ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ನಂದನ್ನು, ಇದು ಅರಳೂರು, ಹೊಸಕೋಟೆ ತಾಲೂಕು, ಜರಿಗೇನಹಳ್ಳಿ ಹೋಬಳಿ ಬರುತ್ತೆ, ಬೆಂಗಳೂರು ಗ್ರಾಮಾಂತರ ಬರುತ್ತೆ. ಓಕೆ ಸರ್. ಸರ್, ನೀವು ಎಷ್ಟು ವರ್ಷದಿಂದ ನೀವು ಈ ಒಂದು ವ್ಯವಸಾಯ ಮಾಡ್ತಾ ಇದ್ದೀರಾ? ಸರ್, ಇದು ಯಾವ ವೆರೈಟಿ ಹಾಕಿದ್ದೀರಾ ಸರ್? ನಾವು ಇದು ವೈಟ್ ಬೀನ್ಸ್ ಅಂತ ಮೇಡಮ್. ಇದು ವೈಟ್ ಬೀನ್ಸ್. ಬೀನ್ಸ್ ಅಲ್ಲ, ಇದು ವೈಟ್ ಬೀನ್ಸ್ ವೆರೈಟಿ. ವೈಟ್ ಲಾಂಗ್ ಅಂತಾರೆ. ಸರ್, ನೀವು ಏನು ಓದ್ಕೊಂಡಿದ್ದೀರಾ? ಡಿಪ್ಲೊಮಾ ಮಾಡ್ಕೊಂಡು ಜಾಬ್ ಕಂಟಿನ್ಯೂ ಮಾಡ್ಕೊಂಡು ಇತ್ತು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಾ? ಎರಡು ಮೇಂಟೈನ್ ಮಾಡ್ತಾ ಇದ್ದೀರಾ. ಸೂಪರ್ ಸರ್. ನೀವು ಅಂದ್ರೆ ನೀವು ಜಾಬು ಎಲ್ಲ ಇದೆಲ್ಲ ಎರಡು ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂತ? ಇದು 2 o'clock ಹಾಫ್ ಡೇ ಇತ್ತು. ಅಂದ್ರೆ ಮಧ್ಯಾಹ್ನ ಗಂಟ ಇಲ್ಲಿ ಮಾಡ್ಕೊಂಡು ಮಧ್ಯಾಹ್ನ 5 ಮೇಲೆ ಡ್ಯೂಟಿ ಕಂಪ್ಲೀಟ್. ಮಧ್ಯಾಹ್ನದ ಮೇಲೆ ನೀವು ಕೆಲ್ಸಕ್ಕೆ ಹೋಗ್ತೀರಾ? ಬೆಳಗ್ಗೆಯಿಂದ ನೀವು ಇದು ವ್ಯವಸಾಯನ ನೋಡ್ಕೋತೀರಾ? ಎರಡನ್ನೂ ಮೇಂಟೈನ್ ಮಾಡ್ತಾ ಇದ್ದೀರಾ? ನೈಟ್ ಶಿಫ್ಟ್ ಎಲ್ಲ ಇರುತ್ತಲ್ಲ. ಯಾವ ವೆರೈಟಿ ಹಾಕಿದ್ದೀರಾ ನೀವು? ಇದು ವೈಟ್ ಬೀನ್ಸ್ ಅಂತ ಮೇಡಮ್. ಅಂದ್ರೆ ಇದ್ರಲ್ಲೇ ವೈಟ್ ಲಾಂಗು, ಬ್ಲಾಕ್ ಬೀಜ ಅಂತ ಅದೆಲ್ಲ ಬರುತ್ತೆ. ಇದ್ರಲ್ಲಿ ವೈಟ್ ಲಾಂಗ್ ಅಂತ. ಇದು ಬೀಜ ಹೆಸರು ಬಂದು ಹರಿಓಂ ಅಂತ. ಹರಿಓಂ ಅಂತ. ಇದು ಯಾವ ನರ್ಸರಿಯಿಂದ ತಗೊಂಡ್ಬಂದ್ರಿ ಸರ್ ನೀವು? ಇದು ಮಾಲೂರಿಂದ ತಗೊಂಡ್ಬಂದ್ರಿ ಮೇಡಮ್. ಮಾಲೂರು ನರ್ಸರಿ ವೇಮಣ್ಣ ಅಂಗಡಿ ಅಂತ ತಂದಿದ್ದೀರಾ? ಓಕೆ. ಅಂದ್ರೆ ಬೆಳೆ ಎಲ್ಲ ಚೆನ್ನಾಗಿದೆ. ಇದು ವೈಟ್ ಬೀನ್ಸ್ ಇದೆ ಫಸ್ಟ್ ಟೈಮ್ ಹಾಕಿರೋದಾ? ಇಲ್ಲ, ಕಂಟಿನ್ಯೂ ಹಾಕ್ತಾ ಇರ್ತೀವಿ ನಾವು. ಹೌದಾ? ನೀವು ವೈಟ್ ಬೀನ್ಸ್ ಅಲ್ಲೇ ಹಾಕಿರೋದು. ಕಂಟಿನ್ಯೂ ಇದ್ರಲ್ಲ ಅರಿಕಟ್ ಎಲ್ಲ ಬರುತ್ತೆ. ಬೇರೆ ನೀವು ಯಾವ್ದಾದ್ರು ಬೇರೆ ಬೆಳೆಗಳು ಯಾವ್ದಾದ್ರು ಬೆಳಿತೀರಾ? ಕಮ್ಮಿ ಮೇಡಮ್, ಜಾಸ್ತಿ ಇದೆ ಬೆಳೆ. ಇದೆ ಜಾಸ್ತಿ. ಇದೆ ಫಿಕ್ಸ್ ಆಗ್ಬಿಟ್ಟಿದ್ದೀರಾ? ನಿಮ್ಗೆ ಇದು ಚೆನ್ನಾಗಿ ಕೈ ಹಿಡಿದಿದೆ. ಸೂಪರ್ ಸರ್. ಓಕೆ ಸರ್, ಇದು ಒಟ್ಟಾರೆ ಎಷ್ಟು ಎಕರೆ ಹಾಕಿದ್ದೀರಾ? ಇವಾಗಿರೋದು 30 ಗುಂಟೆ ಬರುತ್ತೆ ಮೇಡಮ್. 30 ಗುಂಟೆನಲ್ಲಿ ಹಾಕಿದ್ದೀರಾ? ಹಾಕಿ ಸಕ್ಸಸ್ ಅನ್ನ ಕಂಡಿದ್ದೀರಾ. ತುಂಬಾ ಬೆಳೆ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ ಸರ್. ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ, ಕಾಯಿ ಗಿಡ ತುಂಬಾ ಕಾಯಿದೆ. ಲೇಬರ್ಸ್ ಸಹ ಬಿಡಿಸ್ತಾ ಇದ್ದಾರೆ. ಈಗ ನೀವು ಈ ಗಿಡನ ನೀವು ನಾರ್ ತರ್ತೀರಾ, ಬೀಜ ಉಣ್ತೀರಾ? ಬೀಜ ಉಣಿದ್ ಎಷ್ಟು ದಿವಸಕ್ಕೆ ಇದು ಫಸಲು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ? 2 ಮಂತ್ಸ್ ಬರುತ್ತೆ. 2 ಮಂತ್ಸ್ಗೆ ನಾವು ಕಾಯಿನ ಫಸಲು ನೋಡ್ಬಿಡ್ಬೋದು. ಓಹೋ, ಅಂದ್ರೆ ಸರ್ ಈಗ ಇದು ಇದ್ರಲ್ಲೇ ವೆರೈಟಿ ಇದೆ. ಅಂದ್ರೆ 40 ಮಂತ್ಸ್ ಇದು 40 ಇದ್ರಿಗೆ ಬರುತ್ತೆ, 40 ಡೇಸ್ಗೆ. ಇದರಲ್ಲಿ 2 ಮಂತ್ಸ್ 60 ಡೇಸ್ ಬೇಕು. ಇದು 60 ಡೇಸ್ ಅಂದ್ರೆ ಗಿಡ ನಾಟಿ ಮಾಡಿದ್ಮೇಲೆ ನೀವು 60 ಡೇಸ್ಗೆ ನೀವು ಕಾಯಿ ನೋಡ್ತೀರಾ. ಎಷ್ಟು ದಿವಸಕ್ಕೊಂದ್ಸಲ ಕಟಾವ್ ಮಾಡ್ತಾ ಇರ್ತೀರಾ ಸರ್ ಇದು? 4 ಡೇಸ್ ಕಟಾವ್ ಮಾಡ್ಬೇಕು. ಲೇಬರ್ಸ್ ಎಲ್ಲ ಹೇಗೆ ಸರ್ ಇಲ್ಲಿ? ಲೇಬರ್ಸ್ ಎಲ್ಲ ನಿಮ್ಮವರೇ? ನಿಮ್ಮೂರಿನವರೇ ಎಲ್ಲ ನಮ್ಮೂರು. ಯಾವ ತರ ಲೇಬರ್ ಚಾರ್ಜಸ್ ಎಲ್ಲ? ಇಲ್ಲ ಮೇಡಮ್, 400 500 ಕೊಡ್ತೀರಾ? ಊಟ ಎಲ್ಲ ಕೊಟ್ಟು ಕೊಡ್ತೀರಾ? ಓಕೆ ಸರ್, ಆಯ್ತು. ಇದು ನೀವು ಕಾಯಿ ಎಲ್ಲ ಕಟಾವ್ ಮಾಡಿ ಇದು ಎಲ್ಲಿಗೆ ಹಾಕ್ತೀರಾ ನೀವು ಅಂತ? ಬೆಳೆ ಇಷ್ಟು ಚೆನ್ನಾಗಿ ಆರೋಗ್ಯಕರವಾಗಿ ಬೆಳೆದಿದ್ದೀರಾ. ಗಿಡ ತುಂಬಾ ಫುಲ್ ಕಾಯಿ ಇದೆ. ನೋಡ್ತಾ ಇದೀವಿ, ಚೀಲಾಗಲೆಲ್ಲ ಬಿಡಿಸಿದ್ದೀರಾ. ಆಲ್ರೆಡಿ ಒಂದು ಲೋಡ್ ಹೋಯ್ತು, ಒಂದು ಟೆಂಪೋ ಲೋಡ್ ಹೋಯ್ತು ಬೀನ್ಸ್ ಎಲ್ಲ. ಇಷ್ಟು ಅದ್ಭುತವಾಗಿ ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಾ ಆರೋಗ್ಯಕರವಾಗಿ. ಇದು ಯಾವ ರೀತಿ ಕ್ರಮಗಳು ತಗೊಂಡ್ರಿ ಸರ್ ನಮ್ಮ ರೈತ ಬಾಂಧವರಿಗೆ? ಇದೊಂದು ಇನ್ಫಾರ್ಮೇಶನ್ ಬೆಳೆಯುವಂತ ರೈತರಿಗೆ. ಮೇನ್ ಬಂದು ಉಳುಮೆ ಚೆನ್ನಾಗಾಗ್ಬೇಕು. ಉಳುಮೆ ಚೆನ್ನಾಗ್ಬೇಕು, ಚೆನ್ನಾಗಿ ಒಣಗ್ಬೇಕು ಭೂಮಿ ಬಂದು. ಮೇನ್ ಬಂದು ಅದೇ ಇರೋದು ಆಕ್ಚುಲಿ ಬೀನ್ಸ್ಗೆ. ಉಳುಮೆ ಗೊಬ್ಬರ ಬಂದು ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಂತಿರಲ್ಲ, ಅದು ಮೇನ್ ಬೇಕಾಗಿರೋದು ಆಕ್ಚುಲಿ. ಅದು ಬಂದು ಬೆಡ್ ಗಿಡ್ ಎಲ್ಲ ಹೊಡಿಸಿ ನಾವು ಮೇನ್ ಬಂದು ವಾಟರ್ ಚೆನ್ನಾಗಿ ಕೊಡ್ಬೇಕು. ಮೇನ್ ಬಂದು ಅದೇ ಇರೋದು. ಹಾಕ್ಬಿಟ್ಟು ಆಕ್ಚುಲಿ ಒಂದು ಸಾಲಿಂದ ಸಾಲಿಗೆ 5 ಅಡಿ ಡಿಫ್ರೆನ್ಸ್ ಕೊಡ್ಬೇಕು. 5 ಅಡಿ ಡಿಫ್ರೆನ್ಸ್ ಇರ್ಲೇಬೇಕು ಆಕ್ಚುಲಿ.
ಇದು ಸಾಲು ಇದು ಇದು ಡಿಸ್ಟೆನ್ಸ್ ಬಿಡ್ತು ವಿತ್ 5 ಅಡಿ ಇರ್ಬೇಕು ಮೇಡಮ್. 5 ಅಡಿ ಆಕ್ಚುಲಿ ಇದನ್ನ ಸ್ವಲ್ಪ ಹತ್ರ ಆಯ್ತು. ಹಾಕಿದ್ದೀರಾ, ಇನ್ನ ದೂರ ಅದು ಮಾಡ್ಬೇಕು. ಚೆನ್ನಾಗಿ ಬಂದಿದೆ ಸರ್ ಕಾಯಿ. ಇಲ್ಲ ತುಂಬಾ ಇನ್ನ ಸ್ವಲ್ಪ ದೂರ ಮಾಡ್ಬೇಕು. ಮಾಡ್ಬೇಕಾಗಿತ್ತು. ಫಸ್ಟ್ಗೇನು ಇದೇನು ಎಫೆಕ್ಟ್ ಆಗಿಲ್ಲ. ಎಫೆಕ್ಟ್ ಏನಾಗಿಲ್ಲ. ಹಾ ಹಾ ಇನ್ನ ಇದೆ ಸ್ವಲ್ಪ ಇನ್ನ ಇಳುವರಿಯಿಂದ ಜಾಸ್ತಿ ಆಗುತ್ತೆ. ಆಗುತ್ತೆ. ಒಳಗಡೆ ವಾತಾವರಣ ಗಾಳಿ ಚೆನ್ನಾಗಿ ಆಡ್ಬೇಕು ಆಕ್ಚುಲಿ. ಹಾ ಹಾ ಸರಿ ಸರಿ. ಆಕ್ಚುಲಿ ಇದು ಒಳಗಡೆ ಕೋಲ್ಡ್ ಜಾಸ್ತಿ ಇದಾಗುತ್ತೆ, ಬಿಸಿ ಬಂದ್ಬಿಡುತ್ತೆ, ಅವಾಗ ಓವರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾ ಆ ಥರ. ಓಕೆ ಓಕೆ. ಇದು ಗಿಡದಿಂದ ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಬೇಕು? ನೀವು ಇದು ಗಿಡ ಹಾಕಿ ಗಿಡ ಹಾಕ್ತಿರಲ್ಲ, ಇದು ಗಿಡದಿಂದ ಗಿಡಕ್ಕೆ ಒಂದು ಹಾಫ್ ಅಡಿ ಇರಬೇಕು. ಓಕೆ, ಅರ್ಧ ಅಡಿ ಇರಲೇಬೇಕು. ಇರಬೇಕು. ಓಕೆ ಸರ್, ಓಕೆ. ಮತ್ತೆ ಇದು ಎಲ್ಲ ಬೆಡ್ಡಿಂಗ್ ಮಾಡಿ ಡ್ರಿಪ್ ಇರಿಗೇಷನ್ ಇದೆ. ಇರಿಗೇಷನ್ ಮಾಮೂಲಿ ಡ್ರಿಪ್ಸ್ ಅಂದ್ರೆ 120 ಡೇಸ್ಗೆಲ್ಲ ಕೊಡ್ಲೇಬೇಕು ಆಕ್ಚುಲಿ. ಡ್ರಿಪ್ ಇರಿಗೇಷನ್. ನೀರು ಇವಾಗ ನೀವು ನಾಟಿ ಮಾಡಿದ್ಮೇಲೆ ನೀರು ಎಷ್ಟು ದಿವಸಕ್ಕೆ ಒಂದ್ಸಲ ಕೊಡ್ತಾ ಹೋಗ್ತೀರಾ? ಆಕ್ಚುಲಿ ಡ್ರಿಪ್ ನೀರು ಬಿಟ್ಬಿಟ್ಟು ಬೀಜ ಹಾಕ್ತಿರಲ್ಲ, ಆಮೇಲೆ 3 ಡೇಸ್ಗೆ ನೀರು ಕೊಡಬೇಕು. ಆಮೇಲೆ ನೀರು ಇದಕ್ಕೆ ಯಥೇಚ್ಛವಾಗಿ ಕೊಡಂಗಿಲ್ಲ ಜಾಸ್ತಿ. ಹೌದಾ? ಅಂಬು ಕೆಳಗಂಟ ಯಥೇಚ್ಛವಾಗಿ ಕೊಡಂಗಿಲ್ಲ. ಅಂಬು ಕಿತ್ತ ಮೇಲೆ ಆಕ್ಚುಲಿ ಆಮೇಲೆ ವಾಟರ್ ಅದಕ್ಕೆ ಕೇಳುತ್ತೆ. ಅಂಬು ಕೀಳೋದು ಅಂದ್ರೆ ಅಂಬು ಅಂದ್ರೆ ಹೇಳಿ ಇದು ಬರುತ್ತಲ್ಲ, ಇದಂತ ಇದು ಅಂದ್ರೆ ನೀವು ಹಬ್ಬಿಸ್ತೀರಾ? ಹಬ್ಬಿಸ್ತಿರಲ್ಲ, ಅದು ಬರಗಂಟ ನೀರು ಆಕ್ಚುಲಿ ವಾಟರ್ ಕಮ್ಮಿ ಕೇಳುತ್ತೆ. ಸರಿ ಸರಿ. ಅದು ಬಂದ್ಮೇಲೆ ಅದಕ್ಕೆ ಮುಂಚೆ ಕೊಟ್ರೆ ವಾಟರ್ ಗಿಡ ಇಕ್ಕಲ್ಲ. ಅಂಬು ಬಂದ ಮೇಲೆ ಕೊಟ್ರೆ ನೀರು ಆಟೋಮೆಟಿಕ್. ನೋಡಿ, ಟ್ರಿಕ್ಸ್ ಎಲ್ಲ ಗೊತ್ತಿರ್ಬೇಕು ಮೇನ್ ಇಳುವರಿಗೆ. ಓಕೆ, ಅದಾದ್ಮೇಲೆ ನೀವು ಕೋಲೆಲ್ಲ ಕಟ್ತೀರಾ? ಕೋಲ್ ಕಟ್ತೀವಿ. ಕಟ್ಟಿ ಟೈನು ತಂಗುಸಿ ಎಲ್ಲ ಅಂತ ಅದನ್ನೆಲ್ಲ ಹಾಕ್ತೀರಾ. ಆಮೇಲೆ ಸರ್ ಗೊಬ್ಬರ ಎಲ್ಲ ಯಾವ್ದಾರ್ದು ಕೊಡ್ತೀರಾ? ಎಷ್ಟು ದಿವಸಕ್ಕೆ ಒಂದ್ಸಲ ಕೊಡ್ತಾ ಹೋಗ್ತೀರಾ? ವೀಕ್ಲಿ ಒನ್ ಟೈಮ್ ಕೊಡ್ಲೇಬೇಕು. ಯಾವ್ದಾವ್ದು ಗೊಬ್ಬರಗಳನ್ನ ಬಳಸ್ತೀರಾ ಸರ್? 19 13045 ಅಂತ ಇರುತ್ತೆ, ಅದೆಲ್ಲ ಆಕ್ಚುಲಿ ಬಳಸ್ತೀವಿ. ಕೊಡಿಸ್ತೀರಾ? ಅದೆಲ್ಲ ಕೊಡ್ತೀರಾ? ಅಂದ್ರೆ ಏನು ವಾರಕ್ಕೊಂದ್ಸಲ ಕೊಡ್ತಾ ಹೋಗ್ತೀರಾ? ಕೊಡ್ಲೇಬೇಕು. ಓಕೆ, ಅಂದ್ರೆ ಈ ಕಟಾವು ಸ್ಟಾರ್ಟ್ ಆದಾಗಿಂದಾನು ನೀವು ವಾರಕ್ಕೊಂದ್ಸಲ ಕೊಡ್ತಾ ಹೋಗ್ತೀರಾ? ಗಿಡ ಬೆಳೆಯಕ್ಕೆ ಬೇರೆ ಗೊಬ್ಬರ ಇದೆ, ಕಾಯಿ ಬಂದ್ಮೇಲೆ ಅದಕ್ಕೆ ಬೇರೆ ಗೊಬ್ಬರ. ಹೌದಾ? ಗಿಡ ಬೆಳೆಯಕ್ಕೆ ಯಾವ್ದು ಕೊಡ್ತೀರಾ? 19 13045 ಅಂತ ಇದೆ. ಆಮೇಲೆ ನ್ಯೂಟ್ರಿಯನ್ಸ್ ಅಂತೆಲ್ಲ ಬರುತ್ತೆ, ಮೇನ್ ಬೇರೆ ಡೆವಲಪ್ಮೆಂಟ್ಗೆ ಅದೆಲ್ಲ ಕೊಡ್ತೀರಾ? ಎಷ್ಟು ದಿನ ಜೀವಂತವಾಗಿ ನಾವು ಇದನ್ನ ಕೀಳ್ಬೋದು ಸರ್? ಒಳ್ಳೆ ಫಸಲು ತೆಗಿಬೋದು? ಒಂದು 6 ಕೊಯ್ಲ್ ಗಂಟೆ ಕೀಳ್ಬೋದು ಮೇಡಮ್. ಅಂದ್ರೆ 4 ಡೇಸ್ ಗ್ಯಾಪ್ ಅಂದ್ರೂ ಒಂದು 20 ಡೇಸ್ ಗಂಟ ಫುಲ್ ಕೀಳ್ಬೋದು. 20 ದಿನ ಕೀಳ್ಬೋದು? ತಿಂಗಳು ಕೀಳ್ಬೋದು ಆಕ್ಚುಲಿ. ಒಂದ್ ತಿಂಗಳಲ್ಲಿ ಎಲ್ಲ ಇಳುವರಿ ಬಂದ್ಬಿಡುತ್ತೆ. ಸರಿ ಸರ್. ಸರ್, ಇದಕ್ಕೇನಾದ್ರೂ ರೋಗ ಬಾಧೆಗಳೇನಾದ್ರೂ ಇದೆಯಾ? ರೋಗ ಬಾಧೆ ನುಸಿ, ಟ್ರಿಪ್ಸ್, ಹುಳ. ಮೇನ್ ಒಂದು ಹುಳ ಅಂದ್ರೆ ಬೀನ್ಸ್ಗೆ ಹುಳ ಬೀಳುತ್ತೆ. ನೋಡ್ದ ಇಲ್ಲಿ ಯಾವ್ದು ಒಂದು ಹುಳನು ಕಾಣ್ಲಿಲ್ಲ ನನಗೆ. ಇವಾಗ ಆಕ್ಚುಲಿ ಕೋಲ್ಡ್ ಟೈಮ್ ಇದು, ಸೊ ಹಂಗಾಗಿ ಇವಾಗ ಬೀಳಲ್ಲ. ನಮ್ಮ ರೈತರಿಗೆ ಸಾಮಾನ್ಯವಾಗಿ ಇವಾಗ ನಮ್ಮ ರೈತರು ಇದು ಬೆಳಿಬೇಕು ಅಂತ ಅನ್ಕೊಂತಾರೆ. ಈ ಒಂದು ಬೆಳೆ ಯಾವ ಸೀಸನ್ ಅಲ್ಲಿ ಬೆಳೆದ್ರೆ ಉತ್ತಮ ಅಂತ ಹೇಳ್ತೀರಾ ಸರ್? ಆಕ್ಚುಲಿ ಈ ಟೈಮಲ್ಲಿ ಬೆಳಿಬೇಕು ಮೇಡಮ್. ಆಕ್ಚುಲಿ ಇದು ಈ ಟೈಮಲ್ಲಿ. ಈ ಟೈಮ್ ಅಂದ್ರೆ ಫೆಬ್ರವರಿ ಇಂದ ಹಿಡಿದು ಮೇ, ಜುಲೈ, ಜೂನ್ ಗಂಟ ಬೆಳಿಬೋದು. ಲಾಭವನ್ನು ಕಾಣಬಹುದು. ರೇಟು ಇದೇ ಟೈಮ್ ಸಿಕ್ಕದ ಆಕ್ಚುಲಿ. ಹೌದಾ? ಸೂಪರ್ ಸರ್, ಆಯ್ತು. ಓಕೆ, ಇದು ಒಂದು ಮೆಡಿಸಿನ್ಸ್ ಎಲ್ಲ ಇದು ಪೆಸ್ಟಿಸೈಡ್ಸ್ ಎಲ್ಲ ಯಾವ್ದು ಬಳಸ್ತೀರಾ ಸರ್ ನೀವು? ಅಂದ್ರೆ ಔಷಧಿಗಳು ಮೇನ್ ಬಂದು ಕೊರೋಜಿನ್ನು, ಹುಳುಗಂದ್ರೆ ಸಿಂಬಾ ಅಂತೆಲ್ಲ ಬರುತ್ತೆ, ಅದನ್ನ ಬಳಸ್ತೀರಾ ಆಕ್ಚುಲಿ. ಹೌದಾ? ಓಕೆ. ಹುಳ ಇವಾಗ ಕಾಣದೇ ಇರ್ಲಿ, ನೀವು ಕಂಟಿನ್ಯೂಸ್ ಆಗಿ ವಾರಕ್ಕೊಂದ್ಸಲ ಹೊಡಿತಾ ಇರಬೇಕು, ಹಂಗಾಗಿ ರೋಗ ಬಾಧೆಗಳು ಬರೋದಿಲ್ಲ. ಸರ್, ಈಗ ಇದು 3/4 ಎಕರೆ ಇದಕ್ಕೆ ನೀವು ವೈಟ್ ಬೀನ್ಸ್ ಹಾಕಿದ್ದೀರಲ್ಲ, ನಮ್ಮ ನೋಡುವಂತಹ ರೈತ ಬಾಂಧವರಿಗೆ, ಬೆಳಿಬೇಕು ಅನ್ನೋ ಇಚ್ಛೆ ಇರುವಂತಹ ರೈತರಿಗೆ ಇದು ಎಷ್ಟು ಬಂಡವಾಳ ತಗಲ್ಬಹುದು ಸರ್ 3/4 ಎಕರೆಗೆ? ನಮ್ಮ ಹೊಸದಾಗಿ ಎಲ್ಲ ಹಾಕ್ಬೇಕಂದ್ರೆ ಮಿನಿಮಮ್ 3/4 ಎಕರೆಗೆ ಅಂದ್ರೂ ಹೆಚ್ಚು ಕಮ್ಮಿ 1 lakh ಬೇಕು. 1 ಲಕ್ಷ ಬೇಕು. 1 ಲಕ್ಷ ಬೇಕು. ಇವಾಗ ಆಕ್ಚುಲಿ ನಾವೆಲ್ಲ ಇದು ಹಳೆ ಐಟಮ್, ಕಡ್ಡಿ, ಡ್ರಿಪ್ ಎಲ್ಲ ಒಂದು 4 ಬೆಳೆ 3 ಬೆಳೆಗೆಲ್ಲ ಯೂಸ್ ಮಾಡಿದಿರಿ. ಇವಾಗ ಖರ್ಚು ಬರಲ್ಲ ಆಕ್ಚುಲಿ. ಹೌದಾ? ಹೊಸ ಬೆಳೆಗೆ ಅಂದ್ರೆ 1 lakh ಗಂಟ ಖರ್ಚು ಬರುತ್ತೆ. ಹೌದಾ? ಇವಾಗಿಂದ ಟೈನು ಕಡ್ಡಿ ಎಲ್ಲ ಜಾಸ್ತಿ ಆಗಿದೆ. ಈಗ ಹೊಸದಾಗಿ ಭೂಮಿನಲ್ಲಿ ಉಳುಮೆ ಮಾಡಿ ಬೆಳಿತಾರೆ ಅಂತ ಅನ್ಕೊಳ್ಳಿ, 1 lakh ಗಂಟೆಗೆ ಬರುತ್ತೆ. 1 ಲಕ್ಷ. ಏನೇನ್ ಬೇಕಾಗಬಹುದು ಸರ್? ಮೇನ್ ಬಂದು ಡ್ರಿಪ್ಸ್, 2 ಡ್ರಿಪ್ ಯೂಸ್ ಮಾಡ್ಲೇಬೇಕು ಇವಾಗ ಬಿಸಿಗೆ. 2 ಡ್ರಿಪ್. ಓಕೆ, ಡ್ರಿಪ್ ಇರಿಗೇಷನ್ ಗೆ. ಮತ್ತೆ ಈ ಕೋಲುಗಿಲ್ಲ ಅದೆಲ್ಲ ಯೂಸ್ ಮಾಡ್ಲೇಬೇಕು. ಮೇನ್ ಒಂದು ಅದೊಂದೇ ಇರೋದು. ಟೈನು ಏನೆಲ್ಲ ಯೂಸ್ ಮಾಡ್ತಿರಲ್ಲ ಅದು. ಓಕೆ, ಇದಕ್ಕೇನು ಬೆಡ್ಡಿಂಗ್ ಎಲ್ಲ ಏನು ಹಾಕಲ್ಲ? ಬೆಡ್ಡಿಂಗ್ ಹಾಕ್ಲೇಬೇಕು ಮೇಡಮ್. ಅಂದ್ರೆ ನೀವು ನಾರ್ಮಲ್ ಇದು ಮಣ್ಣಲ್ಲಿ ಬೆಡ್ಡಿಂಗ್ ಹಾಕ್ತೀರಾ? ಬೆಡ್ಡಿಂಗ್ ಪೇಪರ್ ಹಾಕಲ್ಲ? ಬೆಡ್ಡಿಂಗ್ ಪೇಪರ್ ಹಾಕಲ್ಲ. ಬೆಡ್ಡಿಂಗ್ ಪೇಪರ್ ಬರಲ್ಲ, ಇದರಲ್ಲೇ ವೆರೈಟಿ ಬರುತ್ತೆ. ಅದಕ್ಕೆ ಬೆಡ್ಡಿಂಗ್ ಆಕ್ಚುಲಿ ಅಂದ್ರೆ ವಾಟರ್ ಕಮ್ಮಿ ಕೇಳುತ್ತೆ. ಹೌದು, ವಾಟರ್ ಜಾಸ್ತಿ ಕೇಳುತ್ತೆ. ಹಂಗಾಗಿ ನೀವು ಇದು ಬೆಡ್ಡಿಂಗ್ ಏನು ಅವಶ್ಯಕತೆ ಇಲ್ಲ. 2 ಲೈನ್ ಅಲ್ಲಿ ನೀವು ಡ್ರಿಪ್ ಇರಿಗೇಷನ್ ಪೈಪ್ ಹಾಕಬೇಕು. ಬೇರೆ ಗೊಬ್ಬರ ಮತ್ತೆ ಮೆಡಿಸನ್ ಎಲ್ಲ ಸೇರಿ ಒಂದು ಕಟಾವ್ ಟೈಮ್ಗೆ ನಿಮ್ಗೆ ಎಷ್ಟು ಖರ್ಚು ತಗಲುತ್ತೆ ಸರ್? ಮೇಡಮ್, ಹೊಸ ಇದೆಲ್ಲ ಹಾಕಿದ್ರೆ ಇವಾಗ ಆಕ್ಚುಲಿ ಇದಕ್ಕೆ ಬಿದ್ದಿರೋದಂದ್ರೆ ಒಂದು 40,000 ಬಿದ್ದಿದೆ ಅಷ್ಟೇ. ಲಾಸ್ಟ್ ಗಂಟ ಅಂದ್ರೆ 40,000 ಬಿದ್ದಿದೆ. ನಿಮ್ದು ಬಂಡವಾಳ ಎಲ್ಲ ಹೋಗಿ, ಈ ಒಂದು ಬೆಳೆನಲ್ಲಿ ಬಂಡವಾಳ ಹೋಗಿ ನಿಮ್ಗೆ ಎಷ್ಟು ಲಾಭ ಕಂಡಿದ್ದೀರಾ ಸರ್?
ಆಕ್ಚುಲಿ ಇದು ಎಳ್ನೇ ಕೊಯ್ಲು ಕೀಳ್ತಾ ಇರೋದು. ಆಕ್ಚುಲಿ ಫಸ್ಟ್ನೇ ಕೊಯ್ಲಿಗೆ ನಮ್ಮ ಬಂಡವಾಳ ಬಂದ್ಬಿಡ್ತು. ಒಂದನೇ ಕೊಯ್ಲಿಗೆ ಆಕ್ಚುಲಿ 1 ಟನ್ಗೆ ಬಂದ್ಬಿಡುತ್ತೆ actually. ಹೌದಾ, ಸೂಪರ್ ಸರ್. ಇದು ಇವಾಗ ಕೀಳ್ತಾ ಇರೋದು ಆಕ್ಚುಲಿ ಮೊನ್ನೆ ಒಂದ್ 2 ಟನ್ ಕಿತ್ತಿದ್ರಿ, ಇವತ್ತು ಒಂದ್ 2 ಟನ್ ಆಗುತ್ತೆ. ಆಗುತ್ತೆ. 35-40 ಗಂಟೆ ರೇಟ್ ಇದೆ ಆಕ್ಚುಲಿ ಡೌನ್. ಆಕ್ಚುಲಿ ಇವಾಗ ಇದು 35-40 ಲಾಸ್ ಏನಿಲ್ಲ. ಡೌನ್ ಅಂದ್ರೂ ಇದು 35-40 ಸಿಗ್ತಾ ಇದೆ 30 ಅಂದ್ರೆ ಇನ್ನ ಬೆಸ್ಟ್ ರೇಟ್ ಸಿಗುತ್ತೆ. ಇದು ಒಂದು 120 ಗಂಟೆ ಹಾಕಿದ್ರಿ ಮೇಡಮ್ ನಾವು. 120 ರೂಪಾಯಿ 1 ಕೆಜಿ. 1 ಕೆಜಿ ಆಗುತ್ತೆ. ಸೂಪರ್ ಸರ್. ಅಂದ್ರೆ ಇವಾಗ ಗ್ರೀನ್ ಬೀನ್ಸ್ ಬೆಳಿತಾರಲ್ಲ, ಹಸಿರು ಕಲರ್ ಬೀನ್ಸ್, ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ? ಅಂದ್ರೆ ಇದು ಬಿಸಿಕ್ ತಡುತ್ತೆ ಗಿಡ, ಅದು ಬಿಸಿಕ್ ತಡೆಯಲ್ಲ. ಅದು ತಡೆಯುತ್ತೆ ಅಂದ್ರೆ ಅವಾಗ ಇಳುವರಿ ಸ್ವಲ್ಪ ಕಮ್ಮಿ ಬರುತ್ತೆ. ಅದು ಇದು ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ ಬರುತ್ತೆ. ಇದು ಇವಾಗ 1 ಮಂತ್ಗೆಲ್ಲ ಕ್ಲೋಸ್ ಆಗುತ್ತೆ. ಅದು 2 ಮಂತ್ಸ್ ಗಂಟ ಇರುತ್ತೆ. ಅಂದ್ರೆ ಸ್ವಲ್ಪ ಡಿಮ್ಯಾಂಡ್ ಅದಕ್ಕಿದ್ದೇ ಇರುತ್ತೆ. ಸೊ ಇದು 1 ತಿಂಗಳಲ್ಲೇ ನೀವು ಆರಾಮಾಗಿ ಎತ್ಕೋಬಹುದು ಡಿಮ್ಯಾಂಡ್. ಪರವಾಗಿಲ್ಲ ಸರ್. 1 ಕೆಜಿ 120 ರೂಪಾಯಿ ಅಂತ ಅಂದ ಗಂಟೆ ಹಾಕಿದ್ವಿ. ಒಂದ್ ಟೈಮ್ ಇವಾಗ 10 ರೂಪಾಯಿಗೂ ಬಂದಿದೆ. ಹೌದೌದು. ಮೊನ್ನೆ 20 ಡೇಸ್ ಬ್ಯಾಕ್ ಸೈಡ್ ಇದು 20 ರೂಪೀಸ್ ಇತ್ತು, 10 ರೂಪೀಸ್ ಗಂಟೆ ಇತ್ತು. ಇವಾಗ ಆಕ್ಚುಲಿ ರೈಸ್ ಆಗಿದೆ. ಈಗ 1 ಕೆಜಿ ಮಾರ್ಕೆಟ್ ರೇಟ್ ಎಷ್ಟು ಹೋಗ್ತಾ ಇದೆ ಸರ್? 35-40 ಇದೆ. ಓಕೆ ಸರ್. ಅಂದ್ರೆ ಬಂಡವಾಳ ಎಲ್ಲ ತೆಗೆದು ನೀವು ಈಗ ಆಲ್ರೆಡಿ ನೀವು ಬಂಡವಾಳ ಎಲ್ಲ ನಾವು ತಗೊಂಡಿದ್ದೀವಿ ಬಂದಿದೆ ಅಂತ ಹೇಳ್ತೀರಾ. ಈ ಲಾಭ ನೀವು ಎಷ್ಟು ನಿರೀಕ್ಷೆ ಮಾಡ್ಬೋದು? ಈ 1/4 2.5-3 ಲಕ್ಷ 3 ಲಕ್ಷ ರೂಪಾಯಿ ಲಾಭ ಮಾಡ್ಬೋದು. ಸೂಪರ್ ಅಲ್ವಾ ಸರ್? ವಿತಿನ್ ನೀವು ಒಟ್ಟಾರೆ ನೀವು ಒಂದು ಬೆಳೆ ಬೆಳೆಕ್ ಇದು 2 ತಿಂಗಳು ಅಷ್ಟೇ ಅಲ್ವಾ? 2 ತಿಂಗಳಲ್ಲಿ ಟೋಟಲ್ ಅಂದ್ರೆ 3 ತಿಂಗಳು ಕ್ಲೋಸ್ ಆಗುತ್ತೆ. ಏನಿರಲ್ಲ 3 ತಿಂಗಳಿಗೆಲ್ಲ ಕ್ಲೋಸ್ ಆಗೋಗುತ್ತೆ. ಈ 2 ತಿಂಗಳಲ್ಲಿ ನೀವು 2-3 ಲಕ್ಷ ಲಾಭ ಮಾಡ್ತೀರಾ ಅಂದ್ರೆ ಗ್ರೇಟ್ ಅಲ್ವಾ ಸರ್? ಮಾಡಲೇಬೇಕಲ್ಲ ಮೇಡಮ್. ನೋಡಿ, ಜಾಬು ಮಾಡ್ತಾ ಇದ್ದೀರಾ, ಈ ಕಡೆ ವ್ಯವಸಾಯನೂ ಮಾಡ್ತಾ ಇದ್ದೀರಾ, ವ್ಯವಸಾಯದಲ್ಲಿ ಸಕ್ಸಸ್ ಕಂಡಿದ್ದೀರಾ. ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಇವಾಗ ನಂದೊಂದು ಸಣ್ಣ ಪ್ರಶ್ನೆ ಅಷ್ಟೇ. ಇವಾಗಿನ ಒಂದು ಯುವ ಜನತೆಗೆ, ಯುವ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಬಹಳ ವ್ಯವಸಾಯ ಬಿಡಕೂಡದು ಮೇಡಮ್. ಮೇನ್ ಹೌದಲ್ವಾ? ವ್ಯವಸಾಯ ಬಿಟ್ರೆ ಅಂದ್ರೆ ಆಕ್ಚುಲಿ ಅಗ್ರಿಕಲ್ಚರ್ ಇರ್ಬೇಕು, ಮೇನ್ ಬಂದು ವ್ಯವಸಾಯ ಬಿಡಬಾರ್ದು. ಹೌದು. ವ್ಯವಸಾಯದಲ್ಲಿ ಲಾಭ ಇರೋದು ಆಕ್ಚುಲಿ. ಮಾಡಿದ್ರೆ ಕ್ಲೀನ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ವ್ಯವಸಾಯ ಲಾಭ ಇದೆ. ಇದು ಇಂಟ್ರೆಸ್ಟ್ ಮೇನ್ ಇರ್ಬೇಕು. ಮೇನ್ ಬಂದು ಇಂಟ್ರೆಸ್ಟ್ ಇರಬೇಕು. ಬೇಕಾಬಿಟ್ಟೆ ಅವೆಲ್ಲ ಮಾಡಕ್ಕೆ ಹೋಗ್ಬೇಕು. ಹೌದು, ನಾನು ಮಾಡಬೇಕು, ಗೆಲ್ಲಬೇಕು ಅನ್ನೋ ಪ್ಯಾಷನ್ ಇರಬೇಕು. ಇದ್ರಲ್ಲಿ ನಾನು ಏನೇ ಮಾಡಿದ್ರು ನಾನು ಸಾಧನೆ ಮಾಡೇ ಮಾಡ್ತೀನಿ. ಯಾವತ್ತೂ ಭೂಮಿ ನಮ್ಮ ಲಾಸ್ ಅಂತ ಮಾಡಲ್ಲ ಮೇಡಮ್. ಕರೆಕ್ಟ್. ಹೌದು ಸರ್. ಈಗ ನಮ್ಮ ಬೆಳೆಯುವಂಥ ರೈತರಿಗೆ ಇವಾಗ ಈ ಬೆಳೆನ ವೈಟ್ ಬೀನ್ಸ್ನ ಬೆಳೀತಾರೆ, ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ಒಂದು ಬೆಳೆನ ಬೆಳಿಬೇಕು? ಏನಾದರೂ ಟ್ರಿಕ್ಸ್ ಇದೆಯಾ ಒಳ್ಳೆ ಫಸಲು ತಗೊಳಕ್ಕೆ? ನಿಮ್ಮ ತರ ಸಕ್ಸಸ್ ಮೇನ್ ಬಂದು ವಾಟರ್ ಮೇಡಮ್. ವಾಟರ್ ಆಕ್ಚುಲಿ ಡೈಲಿ ಕೊಡ್ಲೇಬೇಕು. ಕಾಯಿ ಫಸಲು ಬಂದ್ಮೇಲೆ ವಾಟರ್ ಒಂದ್ಸಲ ಡೈಲಿ ಕೂಡ ಬಿಡ್ಲೇಬೇಕು. ಒಂದ್ಸಲ ತಪ್ಪಿದ್ರು ಓ ಡ್ರಾಪ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಕ್ಲೈಮೇಟ್ ಜಾಸ್ತಿ, ಕ್ಲೈಮೇಟ್ ಅದು ಮೇನ್ ಬಂದು. ಓಕೆ. ಬೇರೆ ಸರ್ ಮೆಡಿಸಿನ್ಸ್ ಎಲ್ಲ ಆಲ್ರೆಡಿ ಹೇಳಿದ್ದೀರಾ? ಮೆಡಿಸಿನ್ಸ್ ಎಲ್ಲ ನೀರಿನ ಅಂಶ ಕರೆಕ್ಟ್ ಆಗಿ ಮೇನ್ ಬಂದು ವಾಟರ್. ಸಾಲಗಳಿಗೆಲ್ಲ ಆಕ್ಚುಲಿ ಬಿಡಲೇಬೇಕು. ಡ್ರಿಪ್ಗಳು ಬಿಟ್ಟರು ಸಾಲಲ್ಲ, ಸಾಲ ಬೈಲ್ಗೆಲ್ಲ ತ್ಯಾವ ನೆನೆಸ್ಬೇಕಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ನೀವು ನಮ್ಮ ಚಾನಲ್ ಜೊತೆ ಮಾತಾಡಿದ್ದೀರಾ, ಈ ಒಂದು ಬೆಳೆ ಬಗ್ಗೆ ನಮ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮ ರೈತರಿಗೆ ನಿಮ್ಮ ಮಾಹಿತಿ ತಲುಪಿದೆ ಅಂತ ಭಾವಿಸ್ತೀನಿ. ನಿಮಗೆ ಎಲ್ಲ ಬೆಳೆನಲ್ಲೂ ನಿಮ್ಗೆ ಯಶಸ್ಸು ಸಿಗಲಿ, ನಿಮ್ಮ ಮನೆ ಸಮೃದ್ಧಿ ಆಗಲಿ ಅಂತ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಮಾದರಿ ಯುವ ರೈತ ಕೃಷಿಯಲ್ಲಿ ಯಾವ ರೀತಿಯಾದಂತಹ ಯಶಸ್ಸನ್ನು ಕಂಡ್ರು ಅಂತ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋದ ಮಾಹಿತಿ ನಿಮ್ಮೆಲ್ಲರಿಗೂ ತಲುಪಿದೆ ಅಂತ ಭಾವಿಸ್ತೀವಿ. ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತ ಹೇಳ್ತೀವಿ. ನಿಮ್ಮ ಸುತ್ತಮುತ್ತಲಿನ ಭಾಗದಲ್ಲಿ ಯಾವುದಾದ್ರೂ ಒಂದು ಬೆಳೆಗಳನ್ನು ಬೆಳೆದಿದ್ರೆ ನಮಗೆ ಮಾಹಿತಿಯನ್ನು ನೀಡಬಹುದು. ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇರುತ್ತೆ, ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಾವು ಬಂದು ನಿಮ್ಮನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.